ಸೌಜನ್ಯ ಹೋರಾಟದ ಪ್ರಮುಖ ನಾಯಕ ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಾರ್ಯಾಚರಣೆ, ಕೋರ್ಟ್ ಸರ್ಚ್ ವಾರೆಂಟ್ ಪಡೆದು ರೇಡ್ ಮಾಡಲಾಗಿದೆ ಎನ್ನುವಂತಹ ಅಪ್ಡೇಟ್. ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ, ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಾರ್ಯಾಚರಣೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ, ಕೋರ್ಟ್ ಸರ್ಚ್ ವಾರೆಂಟ್ ಪಡೆದು ರೇಡ್ ಮಾಡಲಾಗಿತ್ತು ಅನ್ನೋ ಮಾಹಿತಿ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ರೇಡ್ ಎಂದು ಹೇಳಲಾಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯಗೆ ಸೇರಿದ ವಸ್ತುಗಳು ಉತ್ಖನನ ವೇಳೆ ತಾನು ತಿಮರೋಡಿಯ ನಿವಾಸಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ನನಗೆ ಒಂದು ಕೊಠಡಿಯನ್ನು ನೀಡಲಾಗಿತ್ತು, ಅಲ್ಲಿ ನಾನು ಬಟ್ಟೆ ಬ್ಯಾಗ್ ಇಟ್ಟಿದ್ದೇನೆ, ನಾನು ಮೊಬೈಲ್ ಬಳಸುತ್ತಿರಲಿಲ್ಲ, ನನ್ನ ಮೊಬೈಲ್ ತಿಮರೋಡಿ ಕಡೆಯವರ ಜೊತೆ ಇತ್ತು, ಹೀಗಂತ ಹೇಳಿದ್ದ ದೂರುದಾರ ಚಿನ್ನಯ್ಯ. ಅದನ್ನಾಧರಿಸಿ ತಿಮರೋಡಿಯ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿಯ ಕಾರ್ಯಾಚರಣೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಆಶ್ರಯ ಪಡೆದಿದ್ದ, ಸಾಕ್ಷಿದಾರ ಅಂತ ಹೇಳ್ಕೊಂಡು ಮುಸುಕು ಹಾಕೊಂಡು ಇಡೀ ರಾಜ್ಯಕ್ಕೆ ಪರಿಚಯಗೊಂಡಿದ್ದ ಚಿನ್ನಯ್ಯ, ಆತ ಈಗ ಎಸ್ಐಟಿಯ ವಶದಲ್ಲಿದ್ದಾನೆ. ಎಲ್ಲ ತರಹದ ಎನ್ಕ್ವೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ತಿಮರೋಡಿಯ ಮನೆಯಲ್ಲಿದ್ದೆ, ನನಗೊಂದು ಕೊಠಡಿಯನ್ನು ಕೊಟ್ಟಿದ್ರು, ನಾನು ಹಾಕಿಕೊಳ್ತಾ ಇದ್ದ ಬಟ್ಟೆಗಳನ್ನು ಕಳಚಿ ಅಲ್ಲೇ ಇಡ್ತಾ ಇದ್ದೆ, ಕಳಚಿರೋ ಬಟ್ಟೆಗಳನ್ನು ಅಲ್ಲೇ ಹಾಕುತ್ತಾ ಇದ್ದೆ, ನಾನು ಮೊಬೈಲ್ ಬಳಸ್ತಾ ಇದ್ದ ಮೊಬೈಲ್ ನನ್ನ ಕೈಯಲ್ಲಿಲ್ಲ, ನಾನು ಮೊಬೈಲ್ ಬಳಸ್ತಾ ಇರಲಿಲ್ಲ, ಬಳಸ್ತಾ ಇದ್ದಂಥ ಮೊಬೈಲ್ ನನ್ನ ಕೈಯಲ್ಲಿಲ್ಲ, ಅದು ತಿಮರೋಡಿಯ ಮನೆಯಲ್ಲಿ ಇದೆ ಅಂತ ಹೇಳಿದ್ನೋ ಗೊತ್ತಿಲ್ಲ. ಬಟ್ ಅದನ್ನು ಆಧರಿಸಿಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ನಿವಾಸಕ್ಕೆ ಸರ್ಚ್ ವಾರೆಂಟನ್ನು ಪಡೆದು ಹೋಗಿರುವಂತಹದ್ದು. ಇವತ್ತು ಬೆಳ್ಳಂಬೆಳಗ್ಗೆ ತಿಮರೋಡಿಗೆ ಆಘಾತದ ಮೇಲೊಂದು ಆಘಾತ. ನಿವಾಸಕ್ಕೆ ಬಂದಂಥ ಎಸ್ಐಟಿ ಅಧಿಕಾರಿಗಳಿಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯಲ್ಲಿ ಇರುವಂತಹದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳು ಸಿಕ್ತು ಎನ್ನುವಂತಹದ್ದು ಎಸ್ಐಟಿ ಇನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸಬೇಕು. ಸೊ ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಚಿನ್ನಯ್ಯ ಆತನ ಹೇಳಿಕೆಯನ್ನು ಆಧರಿಸಿಕೊಂಡು ತಿಮರೋಡಿ ಮನೆಗೆ ದಾಳಿ ಆಗಿರ್ತಕ್ಕಂತಹದ್ದು. ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ನೋಡೋದಾದ್ರೆ, ತಿಮರೋಡಿ ಮನೆ ಮೇಲೆ ಮಾಧ್ಯಮಗಳಿಗೆ ನಿರ್ಬಂಧ, ಮೀಡಿಯಾ ನೋ ಎಂಟ್ರಿ, ಮಾರ್ಗ ಮಧ್ಯೆ 1 ಕಿಲೋಮೀಟರ್ ದೂರದಲ್ಲೇ ನಿರ್ಬಂಧ, ಹೋಗಂಗಿಲ್ಲ. ಮಾಧ್ಯಮದವರನ್ನ ತಡೆದಂತಹ ಪೊಲೀಸರು ತಿಮರೋಡಿಯ ಮನೆ ಮೇಲೆ ಅಥವಾ ಮನೆಯ ಬಳಿ ಈಗ ಭಾರಿ ಹೈಡ್ರಾಮಾ. ತಿಮರೋಡಿ ಮನೆಗೆ ನುಗ್ಗಿರುವ ಎಸ್ಐಟಿ ಅಧಿಕಾರಿಗಳು, ಮನೆ ಹೊರಗಡೆ ಒಂದು ತರಹದ ಹೈಡ್ರಾಮದ ವಾತಾವರಣ. ತಿಮರೋಡಿ ಮನೆ ಬಳಿ ಮಾಧ್ಯಮಗಳಿಗೆ ನಿರ್ಬಂಧ ಇಲ್ಲ, ಮಾರ್ಗ ಮಧ್ಯೆ 1 ಕಿಲೋಮೀಟರ್ ದೂರದಲ್ಲೇ ನಿರ್ಬಂಧ. ಮಾಧ್ಯಮದವರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. 1 ಕಿಲೋಮೀಟರ್ ಸುತ್ತಮುತ್ತಲೇ ಮಾಧ್ಯಮದವರು ತಟಸ್ಥವಾಗಿ ನಿಂತುಕೊಂಡು ನೋಡೋ ಪರಿಸ್ಥಿತಿ. ನಮ್ಮ ಕರ್ಮ ಅದು. ತಿಮರೋಡಿ ಮನೆ ಮೇಲೆ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೋಡ್ರಿ, ಒಂದು ಸೂಕ್ಷ್ಮ ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳು ರಿವೀಲ್ ಆಗಬಾರದು ಅಂತ ಇರುತ್ತೆ. ರಿವೀಲ್ ಆದರೆ ತನಿಖೆಗೆ ಒಂದಷ್ಟು ಅಡೆತಡೆ ಆಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಕೆಲವೊಮ್ಮೆ ಕೆಲ ಸಂದರ್ಭಗಳಲ್ಲಿ ಮಾಧ್ಯಮಕ್ಕೂ ಕೂಡ ನಿರ್ಬಂಧಗಳಿರ್ತವೆ. ಆದರೆ ಇದು ಮನೆ ಮೇಲೆ ದಾಳಿಯಾಗಿದೆ. ಚಿನ್ನಯ್ಯನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆತನನ್ನ ಪ್ರಾಥಮಿಕ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಆತನಲ್ಲಿ ಮಹತ್ವದ ವಿಚಾರಗಳನ್ನು ಕೂಡ ತಿಳಿದುಕೊಂಡಿರ್ತಾರೆ. ಆ ಸ್ಟೇಟ್ಮೆಂಟ್ ಆಧರಿಸಿಕೊಂಡೇ ಇವತ್ತು ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿರುವಂತಹದ್ದು. ಸರ್ಚ್ ವಾರೆಂಟ್ ಅನ್ನು ಪಡೆದು ಅಲ್ಲಿ ಏನೇನು ಸಿಗಬೇಕು, ಏನೇನು ಸಿಗಬಹುದು. ಚಿನ್ನಯ್ಯ ಮೊಬೈಲ್ ಬಳಸ್ತಾ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದ. ಅದಾದ ನಂತರ ಬಳಸುತ್ತಿದ್ದ ಮೊಬೈಲ್ನನ್ನು ನಾನು ಅಲ್ಲೇ ಇಟ್ಟಿದ್ದೀನಿ ಅಂತಾನು ಕೂಡ ಹೇಳ್ಕೊಂಡಿದ್ದ. ಸೊ ಆತನಿಗೆ ಸಂಬಂಧ ಪಡಬಹುದಾದ ಅಷ್ಟು ಸಾಮಗ್ರಿಗಳು, ವಸ್ತುಗಳು ಅನ್ನೋದಕ್ಕಿಂತಲೂ ಕೂಡ ಸಾಮಗ್ರಿಗಳು ಆ ಮನೆಯಲ್ಲಿ ಸಿಗ್ತಾವ.
ಸೊ ಅದನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರಾ? ಅದರ ಮುಖೇನ ಕೆಲ ಸಾಕ್ಷ್ಯಗಳನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವಗೊಂಡಿರುವಂತಹದ್ದು. ನಿಮಗೆ ಗೊತ್ತಿರಬಹುದು, ಕಳೆದ ಬಾರಿ ಬಂಧನದ ಸಂದರ್ಭದಲ್ಲೂ ಕೂಡ ಇದೇ ತರಹದ ಹೈಡ್ರಾಮಕ್ಕೆ ಕಾರಣ ಆಗಿತ್ತು ಆ ನಿವಾಸ. ಸೊ ಇವತ್ತು ಕೂಡ SIT ಅಧಿಕಾರಿಗಳ ದಾಳಿಯ ನಂತರ ಅದೇ ಹೈಡ್ರಾಮಾ, ಅದೇ ಸೀನು ಈಗ ಆಗ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.